ಓಕೆ ಡನ್. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರಮೇಶ್ ಗೌಡ, ಕೆಆರ್ಎಸ್ ಪಾರ್ಟಿ ರಾಜ್ಯ ಸಂಘಟನಾ ರಚನೆ ಮಂಡ್ಯ ಜಿಲ್ಲಾ ಉಸ್ತುವಾರಿ. ಇವತ್ತು ನಾಗಮಂಗಲಕ್ಕೆ ಆಗಮಿಸಿದ ರಾಜ್ಯಾಧ್ಯಕ್ಷರು ರವಿ ಕಿರಣ್ ರೆಡ್ಡಿ ಅವರು ಬಂದಿದ್ದಾರೆ, ರಾಜ್ಯಾಧ್ಯಕ್ಷರು. ಮತ್ತು ಈಗ ನಮ್ಮ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು, ಸೈನಿಕರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳಿಲ್ಲ. ಇವತ್ತು ರಿಜಿಸ್ಟರ್ ಆಫೀಸ್ ಬಂದ ಕಾರಣ ಏನು ಅಂದರೆ, ರಿಜಿಸ್ಟರ್ ಆಫೀಸ್ನಲ್ಲಿ ಇಲ್ಲಿ ಕೆಲಸ ಮಾಡುವಂಥ ರಿಜಿಸ್ಟರ್ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರು ಇರ್ಬೋದು, ಯಾವುದೇ ರೀತಿ ಸರಿಯಾಗಿ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ. ಈ ಥರ ನೀವು ಬನ್ನಿ ಅಂತೇಳಿ ನಮಗೆ ಸಾರ್ವಜನಿಕರು ಕರೆ ಮಾಡಿದ್ರಿಂದ ಇವತ್ತು ರಿಜಿಸ್ಟರ್ ಆಫೀಸ್ ಮುಖ್ಯ ಆಗ್ತಾ ಇದ್ದೀವಿ. ಏಕೆಂದರೆ ಇವತ್ತೆಲ್ಲ ನಿಮ್ಗೆ ತಿಳಿದಿರೋಂಗೆ ರಿಜಿಸ್ಟರ್ ಆಫೀಸಲ್ಲಿ ಗೋಲ್ಮಾಲ್ಗಳು ಜಾಸ್ತಿ ನಡೀತಾ ಇದ್ದಾವೆ. ಇಲ್ಲಿನ ಯಾರು ನಾಗಮಂಗಲ ತಾಲೂಕು ಸ್ಟಾಫ್ ಮೆಂಟ್ರುಗಳಿದ್ದಾರೆ, ಅವ್ರ ಮುಖಾಂತರ ಇಲ್ಲಿನ ಅಧಿಕಾರಿಗಳು ಲಂಚವನ್ನು ತಗೋತಾರೆ ಅಂತೇಳಿ ಇಲ್ಲಿ ನಿಮಗೆ ಮಾಹಿತಿಗಳು ಬಂದಿದೆ. ಮಿಕ್ಕಿ ವಿಚಾರವನ್ನು ನಮ್ಮ ಉಪಾಧ್ಯಕ್ಷರು ಸೋಮಸುಂದರ್ ಅವರು ಮಾತಾಡಬೇಕು. ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸೋಷಿಯಲ್ ಆಡಿಟ್ ಮಾಡ್ತಾ ಇದ್ದೀವಿ. ಒಳಗಡೆ ಮಾತಾಡಿ. ಬಂಧುಗಳೇ ನಮಸ್ಕಾರ, ನಾನು ಸೋಮಸುಂದರ್ KS. ಇವತ್ತಿನ ದಿನ ನಾಗಮಂಗಲದಲ್ಲಿ ಏನು ಉಪನೋಂದಣಾಧಿಕಾರಿ ಕಚೇರಿ ಇದೆ, ಆ ಕಚೇರಿನಲ್ಲಿ ಆಗ್ತಾ ಇರುವಂಥ ವಿಚಾರಗಳನ್ನು ಜನಸಾಮಾನ್ಯರು ನಮಗೆ ಕರೆ ಮಾಡಿ ತಿಳಿಸ್ತಾ ಇರುವಂಥ ಕಾರಣಕ್ಕೆ ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಮೇಶ್ ಗೌಡರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ನಾವು ಈಗ ಮುಂದುವರಿಸ್ತಾ ಇದ್ದೀವಿ. ನೋಡಿ, ನೋಂದಣಿ ಆಗಬೇಕು. ಏನು ನೋಂದಣಿ ಆಗುತ್ತೆ? ಭೂಮಿ ನೋಂದಣಿ ಆಗುತ್ತೆ, ಮನೆಗಳು ನೋಂದಣಿ ಆಗುತ್ತೆ. ಎಲ್ಲವೂ ನೋಂದಣಿ ಪ್ರಕ್ರಿಯೆ ಜನಗಳ ಅನುಕೂಲಕ್ಕೆ ಮಾಡುವಂಥ ಕ್ರಿಯೆ. ಯಾಕೆ ನೋಂದಣಿಗೆ ಹಣ ಕಟ್ಟಬೇಕು ಅಂದರೆ, ಸರ್ಕಾರ ಇದನ್ನೆಲ್ಲ ವ್ಯವಸ್ಥೆಯಲ್ಲಿ ನಮ್ಮ ಏನು ಆಸ್ತಿ ಹದ್ದುಬಸ್ತುಗಳಿದೆ ಅದನ್ನೆಲ್ಲ ಸೇಕರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಯಾರಿಂದ ಯಾರಿಗೆ ವರ್ಗ ಆಗಿದೆ ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಡುವಂಥದಕ್ಕೆ ಸೇಫ್ ಆಗಿ, ಅದಕ್ಕಾಗಿ ಇಷ್ಟು ಹಣವನ್ನು ನಾವು ತುಂಬಬೇಕಾಗುತ್ತೆ. ಆ ತುಂಬೋದು ಸರಿ, ಆದರೆ ಈಗ ₹1 ತುಂಬೋ ಜಾಗದಲ್ಲಿ ₹10 ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಅನ್ನುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ ಅಂದರೆ, ಇಲ್ಲಿರುವಂತಹ ನಾವು ಆಯ್ಕೆ ಮಾಡಿರುವಂತಹ ರಾಜಕಾರಣಿಗಳೇನಿದ್ದಾರೆ ಅವರೊಂದಿಷ್ಟು ಜನರನ್ನ ತಮ್ಮ ಇಲಾಖೆಗಳಲ್ಲಿ ತುಂಬಿಕೊಂಡಿದ್ದಾರೆ. ಅವರಿಗೆ ಇಷ್ಟ ಬಂದಂತ ಅವರನ್ನ ತುಂಬಿಕೊಂಡು, ನೀವು ಇಂಥ ನಾನು ಹೇಳಿದವ್ರಿಗೆ ಮಾತ್ರ ಮಾಡಬೇಕು, ನಾನು ಹೇಳಲಿಲ್ಲ ಅಂದರೆ ನೀವು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿರುವ ಅಧಿಕಾರಿಗಳು ಕೆಲವೊಂದಿಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರೆ ಇಲ್ಲ ಅಂದರೆ ಹಣ ಕೊಡಬೇಕು, ಇಲ್ಲ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಆಯ್ಕೆ ಮಾಡ್ಕೊಂಡಿರುವಂಥ ಜನಪ್ರತಿನಿಧಿ ಇವ್ರಿಗೆ ಹೇಳಬೇಕು. ಅವ್ರಿಗೆ ಹೇಳಲಿಲ್ಲ ಅಂದರೆ ಇವ್ರದ್ದು ಏನು ಕೆಲಸ ಆಗೋದಿಲ್ಲ. ಸತ್ಯನಾ ಇಲ್ವಾ? ಸತ್ಯ. ಯಾಕೆ ಅಂದರೆ ಇದು ಮಿತಿ ಮೀರಿಬಿಟ್ಟಿದೆ. ಬದಲಾವಣೆ ಆಗಬೇಕು ಅಂತ ನಾವೆಲ್ಲ ಏನು KRS ಪಕ್ಷ 5-6 ವರ್ಷಗಳಿಂದ ಏನು ಸತತವಾಗಿ ಪ್ರಯತ್ನ ಪಡ್ತಾ ಇದೆ, ಅದರ ಭಾಗವಾಗಿ ನಾವು ಕೇಳ್ತಾನೆ ಇದ್ದೀವಿ. ಆ ಕೇಳ್ತಾ ಇದ್ರು ಕೂಡ ಇವರು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಬರುವಂತಹ ಹಣ ಕೊಟ್ಟು ಹುದ್ದೆಗಳನ್ನು ಇಟ್ಕೊಳ್ಳುವಂತಹ ರಿಜಿಸ್ಟರ್ಗಳು ಅಂದರೆ ಸಬ್ ರಿಜಿಸ್ಟರ್ಗಳು ಇವತ್ತು ರಾಜ್ಯದಲ್ಲಿ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಾವು ಎಷ್ಟೋ ಜನ ಇದರಲ್ಲಿ ನೊಂದಿದ್ದಾರೆ. ₹10 ಸರ್ಕಾರಿ ಫೀಸ್ ಇರುತ್ತೆ, ಆದರೆ ₹10 ಇವರಿಗೆ ₹100 ಕೊಡಬೇಕಾಗಿ ಬರುವಂಥ ಪರಿಸ್ಥಿತಿ. ಒಂದು ₹200 ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದರೆ, ಇಲ್ಲಿ ₹1000 ಕಟ್ಟಬೇಕಲ್ಲ ಅನ್ನುವಂಥ ಸಂಕಟಕ್ಕೆ ಬರೀ ಮೂಕವಾಗಿ ತಾವೇ ಏನು ಬಾಂಡ್ ಪೇಪರ್ ತಗೊಂಡು ಸಹಿ ಮಾಡ್ಕೊಂಡು ಇಟ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲವನ್ನ ತೊಲಗಿಸ್ಬೇಕು. ನಿಜವಾಗಿ ರಿಜಿಸ್ಟರ್ ಹತ್ರ ಜನಗಳು ಬರಬೇಕು. ಏನೋ ಒಂದು ನಮ್ಮ ಒಡಂಬಡಿಕೆ ಇರುತ್ತೆ, ಒಪ್ಪಂದ ಇರುತ್ತೆ. ನಾನು ರಮೇಶ್ ಗೌಡರು ಯಾವುದೋ ಒಂದು ವಿಚಾರವಾಗಿ ಒಪ್ಪಂದ ಮಾಡ್ಕೊಳ್ತೀವಿ ಅಂದರೆ ಅದನ್ನ ದಾಖಲೆಗಳನ್ನ ಅಧಿಕಾರಿಗಳು ಇಟ್ಕೋಬೇಕು. ಆ ಒಪ್ಪಂದದ ಅಧಿಕಾರ ಅದು ಮುಂದಿನ ದಿನಗಳಲ್ಲಿ ನಾನಿರ್ಬೋದು, ರಮೇಶ್ ಗೌಡ್ರು ಇರ್ಬೋದು, ನಮ್ಮಲ್ಲಿ ಏನಾದರೂ ಒಡಕುಂಟಾದ್ರೆ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಂತ ಕ್ರಮ ಅದು. ಆದ್ರೆ ಇಲ್ಲೇನಾಗ್ತಾ ಇದೆ, ಅದು ಯಾವುದು ಮಾಡ್ತಾ ಇಲ್ಲ. ನೀವೇನಾದ್ರೂ ಮಾಡ್ಕೋಬೇಕು, ನಾವು ₹100 ಕಾಗದ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ₹1000 ಖರ್ಚಾಗುತ್ತೆ. ಆ ₹1000 ಖರ್ಚಾಗೋದಕ್ಕೆ ನಾವೇನ್ ಮಾಡ್ತೀವಿ, ಬೇಡಪ್ಪ ಇದು ಸವಾಸನೆ ಬೇಡ, ನಾವೇ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ತೀವಿ. ಅದೆಲ್ಲ ನಾಳೆ ದಿನ ಗೊಂದಲಗಳಾಗ್ತವೆ. ಆ ಗೊಂದಲಗಳಲ್ಲಿ ಜನಗಳು ತೊಳ್ಳಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಆದ್ರೆ ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಉತ್ತಮವಾದಂತಹ ರಾಜಕಾರಣ ಬೇಕು, ರಾಜಕಾರಣ ವ್ಯವಸ್ಥೆ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಹಳದಿ, ಕೆಂಪು, ಹಸಿರು ಬಣ್ಣದ ಟಿ ಶರ್ಟ್ ನ ತೊಡ್ಕೊಂಡು ಇವತ್ತು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಾಗಮಂಗಲ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲೂ ನಾವು ಇದ್ದೀವಿ. ಬನ್ನಿ ನಾವು ಅವ್ರನ್ನ ಕೇಳೋಣ ಯಾಕೆ ಹಿಂಗ ಆಗ್ತಾ ಇದೆ. ಇಲ್ಲ ಇವರು ನ್ಯಾಯವಾದ ರೀತಿಯಲ್ಲಿ ಜನಗಳಿಗೆ ಸೇವೆ ಕೊಡ್ತಾರಾ, ಇಲ್ಲ ಅನ್ಯಾಯನೇ ಮಾಡ್ಕೊಂಡು ಹೋಗ್ತಾರಾ,
ಯಾವ ಕಾರಣಕ್ಕಾಗಿ ಈ ಅನ್ಯಾಯ ನಡೀತಾ ಇದೆ ಅನ್ನೋದನ್ನ ಅವ್ರು ನೇರವಾಗಿ ಹೇಳ್ತಾ ಹಣ ಆನ್ಲೈನ್ ಏನೆಲ್ಲ ಇದೆ ಅಂತ ಅವ್ರ ಕೈಲಿ ಹೇಳ್ತೀವಿ. ಇವತ್ತು ಎಷ್ಟು ಹಣ ಕಟ್ಟಬೇಕು, ಎಷ್ಟು ಪರ್ಸೆಂಟ್ ಕಟ್ಟಬೇಕು ಅನ್ನೋದನ್ನ ಮಧ್ಯವರ್ತಿಗಳನ್ನ ಕೊಟ್ಟು ಮಾಡಿ ಎಲ್ಲರೂ ಮಧ್ಯವರ್ತಿನ ಮುದ್ದೆ ಬಿಟ್ಕೊಂಡು ಇವತ್ತು ನಾವು ರಾಜ್ಯಾದ್ಯಂತ ಕಚೇರಿಗಳು ಭ್ರಷ್ಟಾಚಾರದ ಕೂಪುಗಳಾಗಿದೆ. ಇಲ್ಲ ನಮ್ಮನ್ನು ಆಳೋ ರಾಜಕಾರಣಿಗಳಿಗೂ ಅದು ಬೇಕಾಗಿಲ್ಲ. ನಮ್ಮಂತ ಯಾವ ಒಳ್ಳೆ ಪ್ರಾಮಾಣಿಕ ಇವರು ಈ ವ್ಯವಸ್ಥೆ ಸುಧಾರಣೆಗೆ ಹೆಜ್ಜೆ ಆಗ್ತಾ ಇದ್ದೀವಿ. ಸರ್ ಮಾತಾಡ್ತಾ ನಮಸ್ಕಾರ. ನೀವೇನಾಗಿದ್ದೀರಿ ಹೇಳಿ. ಯಾಕಂದ್ರೆ ನಾಮಫಲಕ ಇಲ್ಲ ಹೊರಗಡೆ ನಾಮಫಲಕ ಮುಂದೆ ಇರಬೇಕು. ಹಾಕೊಳ್ಳಿ. ನೀವೇನು ಹುದ್ದೆ ಅಂದ್ಬಿಟ್ಟು ಇಲ್ಲೊಂದು ನಾಮಫಲಕ ಇರುತ್ತೆ, ಅದನ್ನು ಹಾಕಿ. ಆಮೇಲೆ ನೀವು ಮಾತಾಡ್ತಾರೆ ಹೊರಗಡೆ ಬಂದವ್ರಿಗೆ ಗೊತ್ತಾಗಬೇಕು. ಈಗಾಗಲೇ ನಮಗೆ ಹಲವಾರು ಜನ ಫೋನ್ ಮಾಡಿ ಕರೆದಿರೋದಕ್ಕೆ ನಾವಿಲ್ಲಿ ಬಂದಿರುವಂಥದ್ದು. ಯಾಕೆ ಇಂಥದ್ದು ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ ಸರ್, ಒಂದು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಯಾರು ಇರ್ತಾರೆ, ಅವ್ರು ಯಾರನ್ನು ಮಾತು ಕೇಳೋದೇ ಇಲ್ಲ. ಅವರು ನಾವು MLAಗೆ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. MLAಗೆ ನೋಡ್ಕೊಳ್ತೀವಿ ಅನ್ನೋಂಥವ್ರು ಹೇಗೆ ಜನಗಳನ್ನ ರಕ್ಷಣೆ ಕೊಡ್ತಾರೆ ಅನ್ನುವಂಥ ವಿಚಾರ ಮಾಡಿ ನೀವು ಒಂದು ಮಾತು ಸ್ವಲ್ಪ ಹಾಕೊಳ್ಳಿ. ನೀವು ಗೋಡೆ ಗಂಡಸ್ಕೊಳ್ಳಿ. ಬರೀ ಸರ್ ಏನು ಮಾಡ್ತಾ ಇದ್ದೀರಾ? ಅವರೇನ ನಮಸ್ಕಾರ. ನೀವೇನ ಸರ್ ಉಪನಂದಾಧಿಕಾರಿ? ಯಾರು ಇಲ್ಲಿ ಉಪನಂದಾಧಿಕಾರಿ? ಬನ್ನಿ ಒಳಗೆ. ತಮ್ಮ ಹೆಸರು? ಮಹೇಶ್. ಮಹೇಶ್ ಅವರೇ, ನಿಮ್ಮ ಕೈ ಕಾಲು ಹೊರಗಡೆ ಇಟ್ಕೊಳ್ಳಿ. ನೀವೇನಾಗಿಲ್ಲ ಅನ್ನೋದನ್ನ ತೋರಿಸಿ. ಈಗ ನಮಗೆ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಎಲ್ಲ ಹಣ ಇದ್ದಲ್ಲಿ ಏನು ನಾವು ಹಣ ₹1 ಖರ್ಚು ಮಾಡೋ ಜಾಗದಲ್ಲಿ 10 ರೂಪಾಯಿ ಇಬ್ರು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಂತ ಯಾರು ಇನ್ಚಾರ್ಜ್ ಇದ್ರು, ಇನ್ಚಾರ್ಜ್ ಇದ್ದಂಥವ್ರು ಯಾರು ಇಲ್ಲಿಗೆ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರು ಕೂಡ ಹೇಳ್ತಾರಂತೆ ಇಲ್ಲ ನಾವು MLAಗೆ ಕೊಡಬೇಕು ಅನ್ನುವಂಥ ಮಾತು. ಅದಕ್ಕೆ ನಾವು ಅವ್ರನ್ನೇ ಕೇಳೋದಕ್ಕೆ ಯಾವ MLA ಕೊಡ್ತಾ ಇದ್ರಿ ಹಣನ ಅಂತ. ಯಾವ ಅವ್ರು ಹೇಳಿದಾರಂತೆ, ನಾನು MLAಗೆ ಕೊಡ್ತಾ ಇದ್ದೀನಿ, MLA ಕೊಡಬೇಕು ಅಂತ ನಮ್ಮ ಹತ್ರ ದಾಖಲೆ ಇದೆ, ಫೋನ್ ರೆಕಾರ್ಡ್ಸ್ ಇದೆ ಯಾರು ಹೇಳ್ದಂಥವ್ರು. ಅದಕ್ಕೆ ಅವ್ರನ್ನೇ ನೇರವಾಗಿ ಕೇಳೋಣ, ಯಾರಿದ್ದಾರೆ ನಿಜವಾಗ್ಲೂ MLAಗೆ, ಯಾವ MLAಗೆ ಹಣ ಹೋಗ್ತಾ ಇದೆ ಸಬ್ ರಿಜಿಸ್ಟರ್ ಕಚೇರಿಯಿಂದ. ಈಗ ಸಬ್ ರಿಜಿಸ್ಟರ್ ಕಚೇರಿ ಏನೇನು ಸೇವೆ ಕೊಡ್ತೀರಾ ಸರ್? ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಜಮೀನ್ ರಿಜಿಸ್ಟರ್ ಮಾಡ್ತೀರಾ, ಮತ್ತೆ ಮದುವೆ ವಿವಾಹ ನೋಂದಣಿ ಕೂಡ ಮಾಡ್ತೀರಾ. ನಂತರ ಬೇರೆ ಯಾವ್ದಾದ್ರು ವ್ಯವಹಾರಗಳನ್ನ ಮಾಡ್ಕೊಳ್ಳುವಂತವ್ರಿಗೆ ಮ್ಯೂಚುವಲ್ ಅಗ್ರಿಮೆಂಟ್ ಕೂಡ ಮಾಡ್ಕೊಡೋದಕ್ಕೆ ಎಲ್ಲ ರೀತಿಯ ದಾಖಲೆಗಳನ್ನ ನೀವು ಸೇಕರಣೆ ಮಾಡಿ ಇಡ್ತೀರಾ. ಅದು ನೇರವಾಗಿ ಅದೇನು ತೆರಿಗೆ ಹಣ ಎಷ್ಟು ಕಟ್ಟಬೇಕು ಸರ್ ಇದಕ್ಕೆ? ಅದು ಸರ್ ಅದು ವ್ಯಾಲ್ಯೂಯೇಷನ್ ಮೇಲೆ ಅಲ್ಲೇ ಬರುತ್ತೆ ಸರ್. ಆನ್ಲೈನ್ ಇದೇನು ಇಲ್ಲೇನು ಕಟ್ಟಂಗಿಲ್ಲ ಅವರು, ಎಲ್ಲ ಆನ್ಲೈನ್. ಈಗ ನಾವು ನಾನೇ ಸೋಮಸುಂದರ ಅಂತ, ನಾನು ನಿಮ್ಮ ಹತ್ರ ರಿಜಿಸ್ಟರ್ಗೆ ಒಂದು ಪತ್ರ ತಗೊಂಡು ಬರ್ತೀನಿ ಅಂದ್ರೆ ನಾವು ಯಾರ ಹತ್ರ ಮೊದಲು ಸಂಪರ್ಕ ಮಾಡಬೇಕು ನಿಮ್ಮ ಕಚೇರಿಯಲ್ಲಿ? ನೀವು ರೆಕಾರ್ಡ್ ಎಲ್ಲ ತಂದು ನಿಮ್ದು ಒಟ್ಟಾರೆ ಸಿಟಿಜನ್ ಆಗಲು ನೀವೇ ಮಾಡ್ಬೋದು. ಗೊತ್ತಾಗಿಲ್ಲ ಅಂದರೆ ದಸ್ತಾವೇಜು ಬರೋದಾದ್ರೆ ಲೈಸೆನ್ಸ್ ದಸ್ತಾವೇಜು ಬರೋದಾದ್ರು ಅಥವಾ ಅಡ್ವೊಕೇಟ್ಸ್ ನೀವು ಅವ್ರ ಮುಖಾಂತರ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಆನ್ಲೈನಲ್ಲೇ ಅಪ್ಲೋಡ್ ಆಗಬೇಕು. ಇಲ್ಲಿ ಅಪ್ಲೋಡ್ ಇಲ್ಲಿ ನೇರವಾಗಿ ಏನು ಮಾಡೋ ಆಗಿರಲ್ಲ. ಈಗ ಮುಂಚೆ ತರ ನಾವು ಪತ್ರ ತಗೊಂಡು ಕೈ ಕೊಡುವಂಥದ್ದು ಅದೇನು ಮಾಡೋ ಆಗಿಲ್ಲ. ಮತ್ತೆ ಹಣ ಕೂಡ ಅಲ್ಲೇನೆ ಕಟ್ಟಬೇಕು, ಎಲ್ಲ ಆನ್ಲೈನಲ್ಲೇ ಕಟ್ಟುವಂಥದ್ದು. ನಿಮ್ಮ ಹತ್ರ ಹೇಗೆ ಮತ್ತೆ ಇದೆಲ್ಲ ಕಾರ್ಯ ನಡೆಯುತ್ತೆ ಸರ್? ಅದು ಆನ್ಲೈನಲ್ಲಿ ಅಪ್ಲೋಡ್ ಆದ್ಮೇಲೆ ನಾವು ಬರುತ್ತೆ, ಪೇಮೆಂಟ್ ಚೆಕ್ ಮಾಡಿ ರೆಕಾರ್ಡ್ ಎಲ್ಲ ಚೆಕ್ ಮಾಡಿ ಸರಿ ಇದ್ರೆ ಪೇಮೆಂಟ್ ಕಳಿಸ್ತೀವಿ. ಅವ್ರು ಅಲ್ಲಿ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ಫೋಟೋ ಹೊಡೆದು ಫೋಟೋ ತೆಗೆದು ಅವ್ರ ರಿಜಿಸ್ಟರ್ ಪ್ರೊಸೆಸ್ ಮುಗಿಸಿ ಕಳಿಸ್ತೀವಿ. ಈಗ ರಿಜಿಸ್ಟರ್ ಭೂಮಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಎಷ್ಟು ಗುಂಟೆ ಮಿನಿಮಮ್? ಹಂಗೇನಿಲ್ಲ ಸರ್. ನಮ್ಗೆ ಈಗ ಎಲ್ಲ ಹೇಳ್ತಾ ಇದ್ರು, ನಮ್ಮಲ್ಲಿ ಎಲ್ಲ ಮಾತಾಡ್ತಾ ಇದ್ರು, ನಮಗೆ 1 ಗುಂಟೆ ಆದ್ರೆ ರಿಜಿಸ್ಟರ್ ಮಾಡ್ತಾ ಇಲ್ಲ ಸರ್ ಅಂತ. ನೀವು ಮಾಡ್ತೀರಾ? ಏನು ಗೊತ್ತಾ ಸರ್, ಗುಂಟೆ ನಂಬರ್ ಆಗ್ಬೇಕು, ಒಂದೇ ಗುಂಟೆ RTC ಇರಬೇಕು. 10 ಗುಂಟೆಲಿ 1 ಗುಂಟೆ ಕಟ್ ಮಾಡಕ್ಕಾದ್ರೆ ತಗೊಳ್ಳಲ್ಲ. ಅದು RTC ಇರೋದೇ 1 ಗುಂಟೆ. ನಮ್ಮಲ್ಲಿ 10 ಗುಂಟೆ ಉಂಡೆ ಇದೆ, ಅದರಲ್ಲಿ 1 ಗುಂಟೆ ನಾವು ಮಾರ್ತೀವಿ ಅಂದ್ರೆ ಮರಕ್ಕಾಗಲ್ವಾ? ಸ್ಕೆಚ್ ಮಾಡಲ್ಲ ಅಲ್ಲಿ ನಿಮ್ಗೆ ಮೋಜಿಂಗ್ ಸರ್. ಹೌದಾ? ನಾವೀಗ ಅದನ್ನ ಡಿವೈಡ್ ಮಾಡ್ಕೋಬೇಕು. ಅಣ್ಣ ತಮ್ಮದಿರಿದ್ದೀವಿ, ಮಾಡ್ತಾರೆ. ಅಣ್ಣ ತಮ್ಮದಿರಿಗಿದ್ದಾಗ ಡಿವೈಡ್ ಮಾಡಿ, ಅವ್ರ ಡಿವೈಡ್ ಅಲ್ಲಿ ಯಾರೋ ಒಬ್ಬ ಮಾರ್ತಾನೆ, ಅವಾಗ ಡಿವೈಡ್ ಆದ್ಮೇಲೆ ಮಾಡ್ಬೋದು.
ಇಲ್ಲ ಅಂದ್ರೆ ಒಟ್ಟಿಗೆ ಮಾರಬೇಕು ಅಂತ ನಿಮ್ಮ ಇದು ಹೇಳ್ತಾ ಇರೋದು. ಹಂಗೆ ಈಗ ಏನು ನನ್ ಮಿನಿಮಮ್ ಏನಿಲ್ಲ, ನಮ್ಗೆ ನಿಮ್ದು ನಿಮ್ಮ ಹೆಸರು ಒಂದು ಗುಂಟೆ RTC ಹೊಡ್ತಾರೆ, 1 ಗುಂಟೆನೂ ಮಾಡ್ತೀವಿ. ಒಂದು ಗುಂಟೆ RTC ಇದ್ರೆ RTC ನೀವು ರಿಜಿಸ್ಟರ್ ಮಾಡ್ಕೊಡ್ತೀರಾ. ಆದ್ರೆ ಉಂಡೆ 1 ಎಕರೆ 1 ಉಂಡೆ ಇದ್ದು ಅದರಲ್ಲಿ ಭಾಗ ಮಾಡಿ ನೀವು ಕೊಡೋದಿಲ್ಲ. ಅದು ಭಾಗ ಅಂದ್ರೆ ಸ್ಕೆಚ್ ಮಾಡೋದೇ ಇಲ್ಲ ಅಲ್ಲಿ. ನಾವ್ ಮಾಡ್ತೀನಿ ರಿಜಿಸ್ಟರ್ ಅಲ್ಲಿ ಸ್ಕೆಚ್ ಆಗ್ಬೇಕಲ್ಲ. ಅಲ್ಲಿ ಸ್ಕೆಚ್ ಆಗ್ಬೇಕು ಅಂದ್ರೆ ಎಷ್ಟು ಗುಂಟೆ ಸ್ಕೆಚ್ ಅವ್ರು ಆಗುತ್ತೆ? 5 ಗುಂಟೆ ಒಳಪಟ್ಟು ಮಾಡ್ತೀವಿ. ಅಂತಂದ್ರಗಾರ 1 ಗುಂಟೆ ಯಾರು ಮಾಡ್ತಾರೆ ಸರ್. ನಿಮ್ಗೆ ಬೇರೆ ಔಟ್ ಆಫ್ ಫ್ಯಾಮಿಲಿಗೆ ಮಾಡ್ಬೇಕು ಅಂದ್ರೆ 5 ಗುಂಟೆ ಮಿನಿಮಮ್ 5 ಗುಂಟೆ. 5 ಗುಂಟೆ ಒಂದು ಅಂಟಂದಿರಾದ್ರೆ ಈಗ ನೀವು ಇರೋದೇ 5 ಗುಂಟೆ, ಅಂಟಂದ್ರೆ 3 ಜನ ಹಂಚ್ಕೋಬೇಕು ಅಂದ್ರೆ ಮಾಡೇ ಮಾಡ್ತಾರೆ, ಮಾಡ್ಕೊಡ್ತಾರೆ. ಅಂಟಂದಿಗೆ ಕೆಲವೊಂದು ಜನಕ್ಕೆ ಗೊತ್ತಿರೋದಿಲ್ಲ ಮಾಹಿತಿ. ಅದಕ್ಕೆ ಇದೆಲ್ಲ ನಿಮ್ಗೆ ಮಾತಾಡ್ತಾ ಇರೋದು, ನೀವು ಹೇಳ್ತಾ ಇರುವಂತದ್ದು ಸಾರ್ವಜನಿಕರು ನಮಗ್ ನೋಡ್ತಾ ಇರ್ತಾರೆ, ಅವ್ರಿಗೆಲ್ಲ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಅದು ಸತ್ಯವಾಗಿರುವಂತದ್ದು ಏನು ಅಂತ ನಮ್ಮ ಹತ್ರ ಫೋನ್ ಮಾಡ್ತಾರೆ, ಸರ್ ಹಿಂಗ ಆಗಿಲ್ಲ ಹಿಂಗ ಆಗ್ಲಿಲ್ಲ ಅಂತ. ಆ ಕಾರಣಕ್ಕಾಗಿ 1 ಗುಂಟೆ ಹೇಗೆ ಡಿವೈಡ್ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಉಂಡೆನಲ್ಲಿ ನಾವು ಕಟ್ ಮಾಡಿ ಕೊಡಕ್ ಆಗೋದಿಲ್ಲ. ಅದು ಉಂಡೆ RTC ಇದ್ರೆ ಅದನ್ನ ನೇರವಾಗಿ ನೀವು ಮಾಡ್ಕೊಡ್ತೀರಾ. ಸರ್ ಇನ್ನೊಂದು, ನಿಮ್ಮ ಆಫೀಸ್ ಸಬ್ ರಿಜಿಸ್ಟ್ರಲ್ಲಿ ಭಾಳ ಕಂಪ್ಲೇಂಟ್ ಬರ್ತಾ ಇದೆ, ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ ಅಂತ. ಯಾಕೆಂದರೆ ನೀವು ಎದುರುಗಡೆ ಹೇಳಲ್ಲ, ಸೆಂಟ್ರಲ್ಲಿ ಈ ನಾಯಿ ನರಿಗಳು ಇಟ್ಕೊಂಡಿರ್ತೀರಿ. ಅಂದರೆ ನಾಯಿ ನರಿಗಳು ಅಂದರೆ ಬ್ರೋಕರ್ಗಳು. ಈ ಬ್ರೋಕರ್ಗಳನ್ನ ಇಟ್ಕೊಂಡು ನೀವು ಕೆಲಸ ಅವ್ರದ್ದು ರೋಲ್ ಕಾಲ್ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಸತ್ಯ ಅದು, ಇದು ಸತ್ಯ ಸತ್ಯ ಸತ್ಯ. ಇಲ್ಲಿ ನಾಗಮಂಗಲದಲ್ಲಿ ನೀವು ಬ್ರೋಕರ್ಗಳನ್ನ ಇಟ್ಕೊಂಡು ಸಬ್ ರಿಜಿಸ್ಟ್ರಲ್ಲಿ ದಂಧೆ ಮಾಡ್ತಾ ಇದ್ದೀರ ಅನ್ನೋದು 100ಕ್ಕೆ 100 ಸತ್ಯ. ನೀವು ಎದೆ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರ ಹತ್ರ ಕೈ ಒಡ್ಡಿಲ್ಲ, ನಾವು ಇವತ್ತಿನವರೆಗೂ ಬ್ರೋಕರ್ ಇಟ್ಟು ವ್ಯವಹಾರ ಮಾಡ್ತಾ ಇಲ್ಲ ಅಂತ ಚಾಲೆಂಜ್ ಮಾಡ್ತೀನಿ ನಾನು ಬೇಕಾದ್ರೆ. ಈ ಬ್ರೋಕರ್ಗಳನ್ನ ಇಟ್ಕೊಂಡು ಇದನ್ನ ಸಬ್ ರಿಜಿಸ್ಟ್ರಲ್ಲಿ ನಾಗಮಂಗಲದಲ್ಲಿ ಅರ್ಧ ವ್ಯವಹಾರ ಬ್ರೋಕರ್ಗಳೇ ಇರೋದು. ಸಾರ್ವಜನಿಕರು ಅವ್ರು ಎಚ್ಚೆತ್ಕೊಂಡು ಅವ್ರು ಹೋಗಲ್ಲ ಬ್ರೋಕರ್ ಹತ್ರ, ನಾವೇ ಜಾಗೃತಿ ನೀವು ಕಂಟ್ರೋಲ್ ಮಾಡಲ್ಲ. ಈಗ ಮಹೇಶ್ ಅವ್ರು ಹೇಳ್ತಾ ಇದಾರೆ, ಇಲ್ಲಿ ವಿಡಿಯೋ ಮಹೇಶ್ ಅವ್ರು ಹೇಳ್ತಾ ಇದಾರೆ, ಯಾವುದೇ ರಿಜಿಸ್ಟರ್ಗಳು ಮಾಡಿಸ್ಕೊಳ್ಳೋದಕ್ಕೆ ಮಹೇಶ್ ಅವ್ರನ್ನ ನಾಗಮಂಗಲ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಮಹೇಶ್ ಅವ್ರನ್ನ ಸಂಪರ್ಕ ಮಾಡಿದ್ರೆ, ನೇರವಾಗಿ ಸಾರ್ವಜನಿಕರು ಬಂದು ಸಂಪರ್ಕ ಮಾಡಿದ್ರೆ ಅವ್ರ ಕೆಲಸನ ಅವ್ರು ಮಾಡಕ್ಕೆ ರೆಡಿ ಇದ್ದಾರೆ. ನೀವೇ ಯಾರನ್ನೋ ಪಕ್ಕದಲ್ಲಿ ಮಧ್ಯದಲ್ಲಿ ಏಜೆಂಟ್ ನೀವು ಏಜೆಂಟ್ ಗಳನ್ನ ಇಟ್ಕೊಂಡು ನೀವು ಬಂದ್ರೆ ಅದು ಅವರ ಜವಾಬ್ದಾರಿ ಅಲ್ಲ. ಆದ್ರೆ ಅವ್ರೇನಾದ್ರೂ ನಿಮ್ಗೆ ಏಜೆಂಟ್ ಇಟ್ಕೊಳ್ರಿ ಅಂತ ಹೇಳಿದ್ರೆ ಅದು ಅವ್ರ ತಪ್ಪಾಗಿರುತ್ತೆ. ನೀವೇ ಏಜೆಂಟ್ಗಳು ಇಟ್ಕೊ ಬಂದಿದ್ರೆ ಅವ್ರು ತಪ್ಪಾಗಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ. ಹೌದಲ್ವಾ ಮಹೇಶ್ ಅವರ? ಇವರು ನೇರವಾಗಿ ಮಹೇಶ್ ಅವರು ಈಗ ಇನ್ಚಾರ್ಜ್ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಮಹೇಶ್ ಅವರು. ಸರ್ ನಿಮ್ ಹುದ್ದೆ ಏನಾಗಿತ್ತು? SDA. ಅವರು SDA ಆಗಿದ್ದಂತವ್ರು, ಸೆಕೆಂಡ್ ಡಿವಿಷನಲ್ ಕ್ಲರಿಕಲ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಮಹೇಶ್ ಅನ್ನೋರು. ಅವರು ಇಲ್ಲಿ ಈಗ ಇದನ್ನ ಇನ್ಚಾರ್ಜ್ ಆಗಿ ನೋಡ್ಕೊಳ್ತಾ ಇದಾರೆ. ದಯಮಾಡಿ ನೀವು ಯಾವುದೇ ಕೆಲಸ ಕಾರ್ಯಗಳು ರಿಜಿಸ್ಟ್ರೇಷನ್ ಇದ್ರೆ, ನೀವು ಯಾವುದೇ ವಿಚಾರ ಇದ್ರೂ ಕೂಡ ಅವ್ರನ್ನ ಸಮಯ ಕೊಡ್ತೀರಲ್ವಾ ಸರ್? ನೀವು ವ್ಯಾಲ್ಯೂಯೇಷನ್ ಅನ್ಸಿದ್ವಿ, ವ್ಯಾಲ್ಯೂಯೇಷನ್ ಬುಕ್ ಇಡೀ ಬುಕ್ ನ ಅನ್ಸ್ಬಿಟ್ಟಿದ್ವಿ ಸರ್. ಕೆಲವೊಂದು ಅರ್ಥ ಹಾಕಿರ್ಬೇಕಾದ್ರೆ ನಿಂತೆ ಇಡೀ ಬುಕ್ ಈಗ ಇದು ಸರ್ಕಾರಿ ಸರ್ಕಾರಿ ಬಿಲ್ಡಿಂಗ್, ಪ್ರೈವೇಟ್ ಬಿಲ್ಡಿಂಗ್. ಯಾಕೆ ಇಲ್ಲಿ ಸರ್ಕಾರಿ ಜಾಗ ಕೊಟ್ಟಿಲ್ಲ ನಿಮಗೆ? ನಮ್ಗ ಸಫಿಸಿಯೆಂಟ್ ಇಲ್ಲ. ಆಮೇಲೆ ನಮ್ಗೆ 3ನೇ ಫ್ಲೋರ್ ಹೇಳ್ತಾರೆ, ಇಲ್ಲಿ ವಯಸ್ಸಾದವರು ಅಂಗವಿಕಲರು ಆಗಲ್ಲ ಅಂತ. ಆ ಉದ್ದೇಶಕ್ಕೆ ನಾವು ಈಗ ಏನ್ ಮಾಡಿದೀವಿ, ಬಾಡಿಗೆ ಎಷ್ಟು ಕಟ್ತಾ ಇದ್ರೆ ಇದು 32 ಸರ್. ಆದ್ರೆ ಈಗ ನಾವೇ ಒಂದು 4 ಗುಂಟೆ ಮಂಜೂರು ಮಾಡಿಸಿದ್ವಿ. ಈಗ ನಮ್ಮ ಸ್ವಂತ ಬಿಲ್ಡಿಂಗ್ಗೆ ಸರ್ಕಾರಿ ಜಾಗ ಇತ್ತು. ನೆಕ್ಸ್ಟ್ ಪ್ರೊಸೆಸ್ ಮಾಡಿ ಬಿಲ್ಡಿಂಗ್ ಆಗ್ಬೋದು. 4 ಗುಂಟೆ ಮಂಜೂರು ಆಗಿದೆ ಸರ್ ನಮಗೆ. ಈಗ 4 ಗುಂಟೆ ಮಂಜೂರಾಗಿದೆ. ಅಲ್ಲಿವರೆಗೆ ನಮ್ಮ ಜನ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯದಲ್ಲೇ ಕಟ್ಟಡ ಆಗುತ್ತೆ ಸರ್. ನಾವೆಲ್ಲ ಪ್ರೊಸೆಸ್ ಎಸ್ಟಿಮೇಟ್ ಬರ್ಬಿಟ್ಟಿದ್ದೀವಿ. PWಗೆ ಎಸ್ಟಿಮೇಟ್ ಹಾಕಿದ್ವಿ, ತಹಸೀಲ್ದಾರ್ ಎಲ್ಲ ಒಂಚೂರು ರಿಕ್ವೆಸ್ಟ್ ಮಾಡಿ ಅದನ್ನು ಇದಾಕಕ್ಕೂ ಹಾಕಿದ್ವಿ. ಒಂಚೂರು ಅವೆಲ್ಲ ಬೇಗ ಆದ ತಕ್ಷಣ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಫಾಲೋಅಪ್ ಮಾಡಿ ಬೇಗ ನೋಡಿ. ಸರ್ಕಾರಿ ಹಣ ಏನಿದೆ ಇವತ್ತು ಈಗಾಗಲೇ 7.66 ಲಕ್ಷ ಕೋಟಿಗಳನ್ನ ಸಾಲ ತಗೊಳ್ತಾ ಇದ್ದಾರೆ. ಅದೆಲ್ಲ ನಮ್ಮ ಮೇಲೇನೆ ಹೊರೆ ಆಗಿರುವಂತದ್ದು ಅಲ್ವಾ? ಯಾಕೆ ಸಾಲ ಆಗ್ತಾ ಇದೆ ಅಂದ್ರೆ ನಾವಿಲ್ಲೆಲ್ಲ ಹಣ ಕಟ್ತಾ ಇರೋದ್ರಿಂದ. ನೋಡಿ, ಜನ ಎಲ್ಲ ತಂದಿ ತೆರಿಗೆ ಕಟ್ತಾ ಇದ್ದಾರೆ, ಸಬ್ ರಿಜಿಸ್ಟರ್ ಕಚೇರಿಗಳು ಕಟ್ತಾ ಇದ್ದಾರೆ, ಆದ್ರೂ ಹಣ ಇಲ್ಲ ಅನ್ನುವಂತ ಸರ್ಕಾರ. ಇದನ್ನ ನಾವೇ ಉಳಿಸ್ಬೇಕಾಗಿದೆ. ನೀವೆಲ್ಲ ಅದ್ರ ಕಡೆ ಗಮನ ಕೊಡಿ ದಯವಿಟ್ಟು. ನೋಡಿ ಸೈನ್ ಮಾಡಿ, ಪಾಪ ಇನ್ನೊಬ್ರು ತೊಂದರೆ ಹೇಳಿ ನೀವು. ವಿಕಲಾಂಗಾಧಿಕಾರಿಗಳಿಗೆ ಕೆಲವರು ಸಬ್ ರಿಜಿಸ್ಟರ್ ಆಗಿರೋದನ್ನ ಸೈಲೆಂಟ್ ಆಗಿರಿ. ಒಂದು ದಿವಸ ರದ್ದು ಮಾಡಲು ಅಧಿಕಾರ ಕೊಟ್ಟಿದೆ ಸರ್ಕಾರ.
ಅದರೊಳಗಡೆ ಈಗ ಕೆಲವರಿಗೆ ಏನಾಗ್ತಾ ಇದೆ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ತಾ ಇರ್ತಾರೆ. ವಿಷಯ ಜನಕ್ಕೂ ಗೊತ್ತಾಗಲಿ ಸೇಲ್ ಅಗ್ರಿಮೆಂಟ್ ಮಾಡ್ತಾರೆ. ಅದೇನೋ ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನು ಮಾಡಿದ್ದಾರೆ ವಿಷಯ ಓದೋಕ್ಕೂ ಬಿಡೋದಿಲ್ಲ. ಕೆಲವರು ಭೂ ಮಾಲೀಕರಾಗಲಿ ನಿಮಗೆ ನೇರವಾಗಿ ಏನೋ ಗೊತ್ತಿಲ್ಲ. ಮೊನ್ನೆ ಒಬ್ಬ ಟೀಚರು ಅಗ್ರಿಮೆಂಟ್ ಮಾಡಿದ್ದಾರೆ, ಓದಿಲ್ಲ ನಂಗೆ ಎಜುಕೇಟೆಡ್ ಆಗಿ ನಾನು ಓದಿಲ್ಲ ಅಂತ ಹೇಳ್ತಾರೆ. ನಮ್ಗಾರ ಕೇಳಬೇಕು. ಆಮೇಲೆ ಒಂದು ಸೈನ್ ಹಾಕ್ಬೇಕಾದ್ರೆ ಫಸ್ಟ್ ನಮ್ಮನ್ನು ವಿಚಾರಿಸ್ಬಿಟ್ಟು ಕೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ. ಏನು ಪತ್ರ ಎಷ್ಟು ಕೋಟೆ ಬರೀತಾರೆ, ಯಾರಿಂದ ಯಾರಿಗೆಲ್ಲನೂ. ಅವರು ನಮ್ಮ ಹತ್ರ ಬರೋದೇ ಇಲ್ಲ. ಆ ಪರಿಸ್ಥಿತಿ ಗೊತ್ತಿಲ್ಲ ಕೇಳಿ. ನಾವು ಒಂದ್ಸಲ ಏನು ಪ್ರಕ್ರಿಯೆ ಇದೆ ಈಗ ನಮಗೆ ಮಾಡಕ್ಕೆ ನಮಗೆಲ್ಲ ಸರ್ ಸಬ್ಜೆಕ್ಟಿಗೆ ಪವರ್ ಇಲ್ಲ. ಅದು DR ಕೊಡಬೇಕು ಅಂತ ಮಾಡಿದ್ರು. ಅದು ಆಗ್ತಾ ಇತ್ತು, ಬಟ್ ಅದನ್ನ ಇನ್ನೂ ಸರ್ಕ್ಯುಲರ್ ಇಶ್ಯೂ ಮಾಡಿಲ್ಲ. ಹಂಗೆ ಪೆಂಡಿಂಗ್ ಐತೆ. ಅದು ಇನ್ನೂ ಬಂದಿಲ್ಲ. ಅದೀಗ ಸದ್ಯಕ್ಕೆ ಕೊಡ್ತಲ್ಲ. ಒಂದು ಜಮೀನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದ್ರೂ ಆನ್ಲೈನಲ್ಲಿ ಇದು ಮಾಡ್ತಾರೆ. ಅದೇ ಕೇಳುತ್ತೆ. ಇಲ್ಲ ಸರ್, ಅಲ್ಲೂ ಕೇಳುತ್ತೆ. ಆಮೇಲೆ ಒಂದು ಸರ್ಕ್ಯುಲರ್ 2009 ಒಂದು ಸರ್ಕ್ಯುಲರ್ ಹಾಕ್ತಾರೆ. ಯಾವ ಜಮೀನಿಗೆ ಏನೇನು ಬೇಕು ಮಾಹಿತಿ ಅಂತ ಸರ್ಕ್ಯುಲರ್ ಐತೆ. ಸರ್ಕಾರದಿಂದ ಇಶ್ಯೂ ಮಾಡೋರೆ. ಜಮೀನಿಗೆ ಏನು, ಆಮೇಲೆ ಸೈಟ್ ಆದರೆ ಏನು, ಇನ್ನು ಗ್ರಾಮ ಪಂಚಾಯತಿ ಏನೇನು ತಗೋಬೇಕು ಅದೆಲ್ಲ ಸರ್ಕ್ಯುಲರ್ ಐತೆ. ಅದ್ರ ಪ್ರಕಾರ ಸರ್ಕ್ಯುಲರ್ ಆನ್ಲೈನಲ್ಲಿ ಸಿಗುತ್ತಾ? ಆನ್ಲೈನಲ್ಲೂ ಸಿಗ್ಬೋದು. ಅದು 2009 ಆಗಿರೋದು. ಬಟ್ ಈಗ ಅಲ್ಲಿ ಎನ್ಕ್ಲೋಜರ್, ಟೋಟಲ್ ಎನ್ಕ್ಲೋಜರ್ಗೆ ಒಂದು ಕಾಲಮ್ ಐತೆ, ಪತ್ರ ಈ ಡೀಡ್ ಮಾಡೋಕ್ಕೊಂದು ಕಾಲಮ್ ಐತೆ. ಅದ್ರ ಜೊತೆಗೆ ನಾವು ಸರ್ಕ್ಯುಲರ್ಗಳೆಲ್ಲ ಅದ್ರ ಪ್ರಕಾರ ಕಟ್ಬೇಕು. ಅದೇ ಅಲ್ವಾ ಸರ್ ಗೊಂದಲ ಸೃಷ್ಟಿಯಾಗೋದು ನಮಗೆ ಸಾರ್ವಜನಿಕರಿಗೆ? ಅದೇ ಅಲ್ವಾ ಗೊಂದಲ ಸೃಷ್ಟಿಯಾಗೋದು? 2009ರಲ್ಲಿ ಅಪ್ರೂವಲ್ ಆಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು 2009ರಲ್ಲಿ ಅಂತ ಹೇಳಿದ್ರೆ ಅಲ್ಲಿ 16 ವರ್ಷ ಆಯ್ತು. 16 ವರ್ಷದಿಂದ ಈಚೆಗೆ ಏನೆಲ್ಲ ಅಪ್ಡೇಟ್ ಆಗಿದೆ ಅವ್ರಿಗೆ ಸಮಸ್ಯೆ ಆಗುತ್ತಲ್ವ? ಈಗ ಅಪ್ಡೇಟ್ ಮಾಡೋಕ್ಕೆ ಅವರು ನುರಿತವರು ಅಂತ ಹೇಳಿದ್ರೆ ಸ್ಟಾಂಪ್ ಪೆಂಡ್ರು. ಈಗ ಸದ್ಯದಲ್ಲಿ ಬ್ರೋಕರ್ ಅಂತ ಹೇಳಿದ್ರೆ ನಾವು ಅವ್ರನ್ನೇ ಹೇಳಬೇಕು. ಸ್ಟಾಂಪ್ ಪೆಂಡ್ ಉದಾಹರಣೆಗೆ ಅವ್ರ ಮುಖಾಂತರನೇ ಹೋಗ್ತಾ ಇರೋದು. ಇದು ಕಹಿ ಸತ್ಯ. ಇದು ಏನು ಇದಾಗ್ತೈತೆ ಸ್ಟಾಂಪ್ ಪೆಂಡ್ರು ಒಬ್ಬ ಸಬ್ ರಿಜಿಸ್ಟ್ರು ಬರ್ತಾ ಇರೋದು. ಸರ್ ಈಗ ಬನ್ನಿ ಒಂದು ನಿಮಿಷ. ಈಗ ನೀವು ಹೊರಗಡೆ ಬಂದ್ರೆ ನಮ್ಮದೊಂದು ಮನವಿ ಇದೆ. ಆ ಮನವಿ ನೀವು ಬನ್ನಿ, ಅಲ್ಲೇ ಬನ್ನಿ. ನಮ್ಮವ್ರು ಬಂದಾಗ ನೀವು ಅದ್ರ ಬಗ್ಗೆ ಏನೇನು ಕ್ರಮ ತಗೊಂಡಿದ್ದೀರಿ ಅಂತ ಹೇಳ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಸೀಲ್ ಹೊಡೆಯಕ್ಕೆಲ್ಲ 100 ರೂಪಾಯಿ ಕೇಳ್ತಾರೆ. ಅವೆಲ್ಲ ಕಂಟ್ರೋಲ್ ಮಾಡಿ. ಅಣ್ಣ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಸೈಲೆಂಟ್ ತಗೊಂಡಲ್ಲಿ ಇದಾಗುತ್ತೆ. ಅವ್ರು ಹೇಳೋದು ಜನಕ್ಕೆ ಇದಾಗಲ್ಲ. ಅಧ್ಯಕ್ಷರು ಮೇನ್ ಆದ ವಿಚಾರ ಸರ್ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್. ರೈತರು ನಿಮ್ಮ ಮಕ್ಕಳು ಇದ್ದಾರೆ ಈ ವ್ಯವಸ್ಥೆಯಲ್ಲಿ. ಫೋಟೋ ಯಾರು ತೆಗಿತಾರೆ? ಫೋಟೋ ತೆಗಿ. ಓದಿ ವೈಖರಿಯ ಬಗ್ಗೆ ಈ ಜಮೀನಿನಂತೆ ರೂಪಿಸಿರುವ ಅವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಒದಗಿಸಲು ಮನವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಈ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಗಳಿಗೆ ನೆರವಾಗಲು ಬಯಸುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿ ಮತ್ತು ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತಿದ್ದೇವೆ ಮತ್ತು ಈ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ 2021ರ ಸೆಪ್ಟೆಂಬರ್ನಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಖುದ್ದಾಗಿ ಭೇಟಿಯಾಗಿ ಪತ್ರಮುಖಿಯನ್ನು ವಿವರಿಸಿದ್ದೆವು. ನಮ್ಮ ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಪತ್ರ ಬರೆದು ತಿಳಿಸಿದ್ದರು. ಇಲ್ಲಿ ಪಾಯಿಂಟ್ ಇದೆ, ಒಂದು ಕೆಳಗಡೆ ಪಾಯಿಂಟ್ ಇದೆ.
ಸಾರ್ವಜನಿಕರಿಗೆ ನಿಮ್ಮ ಕಚೇರಿನಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ನಾವು ಹಾಕಬೇಕಾಗಿರುವಂಥದ್ದು. ಇದೆಲ್ಲ ನೀವು ಮುಂದಿನ ಇದರಲ್ಲಿ ನಮ್ಮವ್ರು ಬರ್ತಾರೆ. ಈಗ ಏನು 22 ನಮ್ಮಲ್ಲಿ ಪಟ್ಟಿಗಳು ಮಾಡಿದ್ದೀವಿ, ಅದರಲ್ಲಿ ನೆಕ್ಸ್ಟ್ ಟೈಮ್ ಬರೋ ಬಗ್ಗೆ ನೀವು ಮಾಡಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ಬಿಡಿ. ದಯಮಾಡಿ ನಾವು ಇವೆಲ್ಲ ಕೆಲಸ ಬಂದಿದ್ದೀರಾ, ದಯಮಾಡಿ ಹೇಳ್ಬಿಡಿ. ನಾವು ಕೊಟ್ಟು ಮನವಿಗೆ ನೀವು ಹೇಗೆ ಸ್ಪಂದಿಸ್ತೀರಾ ಅಂತ ದಯಮಾಡಿ ಇದಕ್ಕೆ ಮಾಡಿಕೊಡಿ. ಸರಿ ಮಾಡಿ ದಯವಿಟ್ಟು ಸೀದಾಗಿ ಆಕ್ಷನ್ ಇಸ್ಕೊಬೇಡಿ. ಬಂಧುಗಳೇ, ನಾವು ಈಗ ಉಪ ನೋಂದಣಾಧಿಕಾರಿ ಕಚೇರಿ ಹತ್ರ ಹೋಗಿದ್ವಿ. ಅಲ್ಲಿ ಇನ್ಚಾರ್ಜ್ ಆಗಿರುವಂಥವ್ರು ಮಹೇಶ್ ಅವರು ಇರುವಂಥದ್ದು SDA. ಆದರೆ ನೋಂದಣಾಧಿಕಾರಿ ಅವ್ರನ್ನ ಹೊರಗಡೆ ಶ್ರೀರಂಗಪಟ್ಟಣಕ್ಕೆ ಎಲ್ಲಿಗೂ ವರ್ಗ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿ ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು SDA ಅವ್ರು ಮಹೇಶ್ ಅವರು ಹೇಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ, ನಾನು ಎಲ್ಲ ಕೆಲಸನ ಮಾಡ್ತೀನಿ, ಎಲ್ಲ ವ್ಯವಸ್ಥೆನ ಮಾಡ್ತೀನಿ. ನೀವು ಯಾವುದೇ ಬಂದರೂ ನಾವು ಮುಂದೆ ಬರ್ತೀವಿ. ಅಲ್ಲಿ ಕೆಲಸ ಇಲ್ಲ ಕಾಣಿಸ್ತಿದೆ, ಇದೆಯಲ್ಲ ಬ್ಲೂಟೂತ್ ಇದೆ. ಸರಿ, ನಾವು ಕೆಲಸ ಮಾಡಿಕೊಡ್ತೀವಿ. ನೀವು ಯಾವುದೇ ಜನ ಬಂದರೂ ನಮ್ಗೆ ಹೇಳಿ, ಆ ಥರದ್ದಿದ್ರೆ ನಾವು ಮಾಡ್ತೀವಿ ಅಂತ ಹೇಳುವಂಥ ಮಾತನಾಡಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ. ಯಾಕೆ ಅಂದರೆ ಯಾವುದೇ ಒಬ್ಬ ಅಧಿಕಾರಿ SDA ಇರ್ಬೋದು, FDI ಇರ್ಬೋದು, ಹಿಂಗೆ ನೇರವಾಗಿರ್ತಾರೆ. FDI ಇರ್ಬೋದು, ಅವ್ರು ಹೇಳ್ತಾ ಇರುವಂಥದ್ದು ನಾವು ಎಲ್ಲರನ್ನೂ ನಂಬಬೇಕು. ನಾವೇ ಅವ್ರನ್ನ ಜಾಬ್ಗೆ ಇಟ್ಕೊಂಡಿರುವಂಥ ಕಾರಣಕ್ಕಾಗಿ ನಮ್ಮ ಜನಗಳೇ ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳ ಅಂಡರಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಈ ನಾಡಿನ ಸೇವಕರವ್ರನ್ನ ಅವರು ಸೇವೆ ತಪ್ಪಾಗಿ ಮಾಡಿದಾಗ ಖಂಡಿಸಬೇಕು, ಸರಿಯಾಗಿ ಮಾಡ್ತೀನಿ ಅಂದಾಗ ಅವ್ರನ್ನ ಪ್ರಶಂಸಿಸಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಭಾಗದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನೋಡಿದಂಥ ಜನ ನೀವು ಯಾರಿಗೂ ಹಣ ಕೊಡಬೇಕಾಗಿಲ್ಲ, ಬನ್ನಿ ಹಂಗೇನೆ ಇರಲಿ, ಯಾರಿಗೂ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ನಿಮ್ಮ ನೋಂದಣಾಧಿಕಾರಿ ಕಚೇರಿಗೆ ಹೋದ್ರೆ, ನಿಮ್ದು ಯಾವುದಾದ್ರೂ ರಿಜಿಸ್ಟರ್ ಇದ್ರೆ, ನೀವು ಮಧ್ಯವರ್ತಿಗಳನ್ನು ನೀವೇ ಇಟ್ಕೊಂಡು ಹೋದ್ರೆ ಅದು ನಿಮ್ಮ ತಪ್ಪು. ಆದರೆ ಅಧಿಕಾರಿಗಳು ಮಧ್ಯವರ್ತಿನ ಗುರುತಿಸಿ ಇವ್ರ ಜೊತೆ ಹೋಗಿ ಕೆಲಸ ಆಗುತ್ತೆ ಅಂದರೆ ಅವ್ರ ತಪ್ಪು. ಈಗ ಅವ್ರು ಹೇಳಿದ್ದು ಮಹೇಶ್ ಅಷ್ಟೇ, ನಾವು ಯಾವುದೇ ಮಧ್ಯವರ್ತಿಗಳನ್ನ ನಾವು ತೋರಿಸ್ತಾ ಇಲ್ಲ, ಜನಗಳೇ ಮಧ್ಯವರ್ತಿಗಳನ್ನ ಇಟ್ಕೊಂಡು ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ನಮ್ಮನ್ನೇ ಬಂದು ಕೇಳಿದ್ರೆ ನಾವೇ ಮಾಡ್ಕೊಡ್ತೀವಿ ಅಂತ. ಆದರೆ ನಿಜವಾಗ್ಲೂ ಅವರೇ ಮಾಡಬೇಕು, ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಯಾರೆಲ್ಲ ನೋಡ್ತಾ ಇದ್ದೀರಿ, ನೇರವಾಗಿ ನಿಮಗೆ ಮಹೇಶ್ ಅವ್ರನ್ನ ಸಂಪರ್ಕ ಮಾಡಿ. ಅವರು ಈಗ ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ಚಾರ್ಜ್ ನೋಂದಣಾಧಿಕಾರಿ ಅವರು, ರಿಜಿಸ್ಟರ್ ಅಲ್ಲ, ಅವರು ಸೆಕೆಂಡ್ ಡಿವಿಷನಲ್ ಕ್ಲರ್ಕು. ಆದರೆ ಅವರು ಇನ್ಚಾರ್ಜ್ ಆಗಿ ಯಾರೂ ಇಲ್ಲದ ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ನಿಮಗೆ ಯಾರಾದರೂ ನಾಗಮಂಗಲ ತಾಲೂಕಿನಲ್ಲಿ ಇರುವಂತಹ ಜನ ನಿಮ್ಮ ಆಸ್ತಿ ಪಾಸ್ತಿ ನೋಂದಣಿ, ವಿವಾಹ ನೋಂದಣಿ ಮತ್ತು ಬೇರೆ ಅಗ್ರಿಮೆಂಟ್ಗಳು, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮ್ಯೂಚುವಲ್ ನಿಮ್ಮ ಸಂಬಂಧಪಟ್ಟಂಥ ಯಾವುದೇ ನೋಂದಣಿಗಳನ್ನು ಮಾಡಿಸ್ಕೋಬೇಕಾದ್ರೆ, ಪತ್ರ ವ್ಯವಹಾರಗಳ ನೋಂದಣಿಗಳನ್ನು ಮಾಡಿಸ್ಕೋಬೇಕಾದ್ರೆ ನೀವು ನೇರವಾಗಿ ಮಹೇಶ್ ಅವ್ರನ್ನ ಸಂಪರ್ಕ ಮಾಡತಕ್ಕದ್ದು. ಯಾವುದೇ ಮಧ್ಯವರ್ತಿಗಳನ್ನು ಹಿಡಿಬೇಡಿ, ನೀವು ನೇರವಾಗಿ ಬಂದು ಆ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿ. ಹಾಗೇನಾದರೂ ಯಾರಾದರೂ ಹಣ ಕೇಳ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದರೆ, KRS ಪಕ್ಷ ಇದೆ, ಹಳದಿ ಸೈನಿಕರು ನಾಗಮಂಗಲದಲ್ಲಿದ್ದಾರೆ. ಇಲ್ಲಿ ಗೌಡರಾದಿಯಾಗಿ ನಾಗಮಂಗಲದಲ್ಲಿ ಇರುವಂಥವ್ರು ನಮ್ಮ ರಮೇಶ್ ಗೌಡರು ಕೂಡ ಇಲ್ಲಿಯ ಅಭ್ಯರ್ಥಿ ಆಗಿದ್ದಂಥವ್ರು, MLA ಅಭ್ಯರ್ಥಿ ಆಗಿದ್ದಂಥವ್ರು. ಅವರು ನಿಮ್ಮ ಸೇವೆಗೆ ಅಂದರೆ ಈ ನಾಡಿನ ಉದ್ಧಾರಕ್ಕಾಗಿ, ನಾಡಿನ ಜನಗಳ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ವ್ಯವಸ್ಥೆ ನಮ್ದು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಾಯಕರವರು. ಈ ರೀತಿ ಎಲ್ಲ ನಮ್ಮ ಹಳದಿ ಸೈನ್ಯ ಇಟ್ಟಿರುವಂತಹ ಎಲ್ಲ ಸೈನಿಕ ಬಂಧುಗಳಿದ್ದಾರೆ. ಇವ್ರು ಯಾರು ಕೂಡ ಯಾರನ್ನು ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಎಲ್ಲ ಕಿತ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಹಳದಿ ಟಿ ಶರ್ಟ್ ಹಾಕಿ ಬಂದಿರೋರಲ್ಲ. ಆ ರೀತಿ ಏನಾದರೂ ನಿಮಗೆ ನಮ್ಮಲ್ಲಿರೋರು ಕೂಡ ಯಾವ್ದಾದ್ರು ವಂಚನೆ ಮಾಡ್ತಾವ್ರೆ ಅಂತ ಕಾಣಿಸಿದ್ರೆ ಅದನ್ನು ಕೂಡ ನಮ್ಮ ಪಕ್ಷದಲ್ಲಿ ಮೇಲ್ಗಡೆ ಇರುವಂಥ ನಮ್ಮ ಪಕ್ಷದ ಮುಖಂಡರಿಗೆ ಕರೆ ಮಾಡಿ ತಿಳಿಸ್ಬೋದು. ನೀವು ಆನ್ಲೈನಲ್ಲಿ ಹುಡುಕಿದ್ರೆ ನಮ್ಮ ಮೊಬೈಲ್ ನಂಬರ್ಗಳು ಸಿಗ್ತವೆ. ಏನಿಲ್ಲ, KRS ಪಕ್ಷ ಅಂತ ನೀವು ಮೊಬೈಲ್ ಹಿಡಿದಿರುವಂಥ ಮೊಬೈಲಲ್ಲಿ ಹೊಡೆದ್ರೆ ಅದು ನೇರವಾಗಿ ನನಗೇ ಬರುತ್ತೆ, ನಾನೇ ಸಂಪರ್ಕ ಮಾಡ್ತೀನಿ. ಒಂದು ಸಲ ಸಿಕ್ಕಿಲ್ಲದೆ ಇರ್ಬೋದು, ಎರಡನೇ ಸತಿಗಂತೂ ನಾನು ಫೋನ್ ಎತ್ತಿರ್ತೀನಿ. ನಮ್ಮವ್ರು ಯಾರು ಕೂಡ ಆ ರೀತಿ ಅನ್ಯಾಯದ ಕೆಲಸಗಳನ್ನು ಮಾಡಲ್ಲ. ನಮ್ಮ ಪಕ್ಷ ಪ್ರಾಮಾಣಿಕವಾಗಿ ನಾಡನ್ನು ಕಟ್ಟೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದೆ. ದಯಮಾಡಿ ಜನ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಒಂದು ಹೊಸ ವ್ಯವಸ್ಥೆಯ, ಒಳ್ಳೆಯ ಆಡಳಿತದ ವ್ಯವಸ್ಥೆಯ, ನಿಮ್ಮ ಮುಂದಿನ ಮಕ್ಕಳ ಪೀಳಿಗೆಯ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ.
ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ದಯಮಾಡಿ ನನ್ನೆಲ್ಲ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನೆಲ್ಲ ಅಭಿಮಾನಿ ಬಂಧುಗಳು ಇರ್ಬೋದು, ಇಡೀ ರಾಜ್ಯದಾದ್ಯಂತ ನೋಡ್ತಾ ಇರುವಂತವರು, ನಿಮ್ಮ ಭಾಗದಲ್ಲಿ ಯಾರೇ ಅನ್ಯಾಯ ಆಗ್ತಾ ಇದ್ರೆ ದಯವಿಟ್ಟು ಧ್ವನಿ ಎತ್ತಿ. ನಿಮ್ಮ ಧ್ವನಿಗೆ ಕೆಆರ್ಎಸ್ ಪಕ್ಷ ಜೊತೆ ನಿಲ್ಲುತ್ತೆ ಅಂತ ಹೇಳ್ತಾ ನನ್ನೆಲ್ಲ ಬಂಧುಗಳಿಗೆ ನಮಸ್ಕರಿಸಿ ಈ ಲೈವ್ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಫೋನು ಹಿಡ್ಕೊತೀರ ಅದು ಆಗ್ಲೇ ಎಲ್ಲರೂ ಕಾಣಲ್ಲ. ಎಂಡ್ ಮಾಡ್ಲಾ? ಕ್ಲೋಸ್ ಮಾಡು, ನೆವರ್ ಡಿಲೀಟ್. ಪೂರ ಸಗಲಿ. ಎಂಡ್ ಮಾಡಿ ಎಂಡಾಗಿಲ್ಲ. ಇನ್ನೆರಡು ಮಾತು ಹೇಳ್ಬೇಕಾಯ್ತು ನೀವು.